11ನೇ ತಾರೀಕಿನ ಹುಲಿಯೂರುದುರ್ಗ ಪೊಲೀಸ್ ಸ್ಟೇಷನ್ ಒಂದು ಮಾಹಿತಿ ಬರುತ್ತೆ. ಉಜಿನಿ ಗ್ರಾಮ ಅದೇ ಊರಲ್ಲಿ ಒಬ್ಬ ಒಂದು ಮನೆಯಲ್ಲಿ ಒಬ್ಬ ಅಜ್ಜಿ ಸುಮಾರು 75 years ಓಲ್ಡ್ ನಾಗಮ್ಮ ಅನ್ನೋದು ಮೃತಾವಸ್ಥೆಯಲ್ಲಿ ಇರುವುದು ಕಿಟಕಿಯಿಂದ ಒಂದು ರಿಲೇಟಿವ್ಸ್ ಎಲ್ಲ ನೋಡಿ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ ಗೆ ಸ್ಪಾಟ್ ಗೆ ಹೋಗಿ ನೋಡುವಾಗ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಸಮಕ್ಷದಲ್ಲಿ ಡೋರ್ ಮಾಡಿ ನೋಡಿರುವಾಗ 75 year old ಏನು ನಾಗಮ್ಮ ಅನ್ನೋದಿದ್ದಾರೆ ನಾವು ಹಾಲ್ ಅಲ್ಲಿ ಬೆಡ್ ಮೇಲೆ ಮೃತಪಟ್ಟಿರೋ ಇಮಿಡಿಯೇಟ್ ಆಗಿ ಅವ್ರ ಮಗ ಗೋವಿಂದರಾಜು ಅವರಿಂದ ಕಂಪ್ಲೇಂಟ್ ತಗೊಂಡು ಅಲ್ಲಿ ಇರುವ ಘಟನಾ ಕ್ರಮ ಪ್ರಕಾರ ಒಂದು FIR ಮಾಡ್ಕೊಂಡಿದ್ವಿ. ಸೆಕ್ಷನ್ 311 ಅಂದ್ರೆ ಮರ್ಡರ್ ಕಮ್ ರಾಬರಿ, 103 ಮರ್ಡರ್, 320 BNS ಪ್ರಕಾರ ಒಂದು FIR ಮಾಡ್ಕೊಳ್ಳಲಾಗಿದೆ. ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾವು ಫುಲ್ ಟೀಮ್ಸ್ ಫಾರ್ಮ್ ಮಾಡಿ ಯಾರು ಈ ಘಟನೆ ಮಾಡಿರ್ತೀರ ಹಿನ್ನೆಲೆ ವಿಚಾರಿಸುವಾಗ ನಮ್ಗೆ ಎಷ್ಟು ಬಂದಿರೋದೇನೆಂದ್ರೆ 9th ಮಾರ್ಚ್ ಸಾಯಂಕಾಲ ಸುಮಾರು 7:30 ಇಂದ 8:00 ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಮುತ್ತುರಾಜನ್ ಅವನು ಅಜ್ಜಿ ಒಬ್ಬರೇ ಇದ್ದಾಗ ಮನೆ ಒಳಗೆ ಹೋಗಿ ಅಜ್ಜಿಯನ್ನು ಸಾಯಿಸಿ ಹೊಟ್ಟಿಗೆಯನ್ನು ಇದು ಮಾಡಿ ಪ್ರೆಸ್ ಮಾಡಿ ಮತ್ತು ಲಿಂಬೆಯನ್ನು ಯೂಸ್ ಮಾಡಿ ಆಕ್ಸಿಡೇಷನ್ ಮಾಡಿಸಿ ಮಾದರಿ ಮಾಡಿ ಅವಳು ಸಾಯಿಸಿರೋದು ಬಂದಿದೆ. ಈ ಮುತ್ತುರಾಜನ್ ನಾವು ಅದೇ ಊರ ವಾಸಿಯಾಗಿರ್ತಾನೆ, ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅಜ್ಜಿ ಸಾಲ ಕೊಟ್ಟಿರ್ತಾರೆ. ಸೊ ಆ ಸಾಲವನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ರು. ನನ್ನ ನೆಪದಿಂದ ಅಜ್ಜಿಯನ್ನು ಕೊಲೆ ಮಾಡಿರೋ ಕಂಡು ಕೊಲೆ ಜೊತೆಗೆ ಅಜ್ಜಿ ಕೈಯಲ್ಲಿ ಇರುವ 4 ಬಾಳಗಳನ್ನು, ಕಿವಿಯಲ್ಲಿರುವ ಓಲೆಗಳನ್ನು, ಕುತ್ತಿಗೆಯಲ್ಲಿರುವ ಏನು ಈ ಮಂಗಲಸೂತ್ರ ಏನಿದೆ ಅದನ್ನು ಅಲ್ಲಿ ಇಟ್ಕೊಂಡು ಹೋಗಿರ್ತಾನೆ. ನಾವು ಮಾಡಿರುವ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದುಕೊಂಡು ಇಮಿಡಿಯೇಟ್ ಆಗಿ ಪತ್ತೆ ಮಾಡಿ 12 ಗಂಟೆ ಒಳಗಡೆ ಅವನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಈ ಏನು ಕಳ್ತನ ಮಾಡಿ ತಗೊಂಡು ಹೋಗಿರೋ, ರಾಬರಿ ಮಾಡಿ ತಗೊಂಡು ಹೋಗಿರೋ ಈ ಗೋಲ್ಡ್ ಆರ್ನಮೆಂಟ್ಸ್ ಅವನು ತೋರ್ಸಕ್ಕೆ ಕೇಳಿದಾಗ 2 ಗೋಲ್ಡ್ ಬ್ಯಾಂಗಲ್ಸ್ ಅನ್ನು ಚನ್ನಪಟ್ಟಣ ಒಂದು ಗೋಲ್ಡ್ ಶಾಪ್ ಅಲ್ಲಿ ಅಡ ಇಟ್ಟು ಸುಮಾರು 2.5 ಲಕ್ಷ ದುಡ್ಡು ಪಡ್ಕೊಂಡಿರ್ತಾನೆ. ಮತ್ತು ಮಿಕ್ಕಿದ ಗೋಲ್ಡ್ ಅನ್ನು ತೋಟದಲ್ಲಿ ಒಂದು ಕಡೆ ಹಚ್ಚಿಟ್ಟಿರ್ತಾನೆ. ಸೊ ನಾವು ಅರೆಸ್ಟ್ ಮಾಡಿ ಕಸ್ಟಡಿಯಿಂದ ರಿಕವರಿ ಮಾಡಿರ್ತೀವಿ. ಮ್ಯಾಜಿಸ್ಟ್ರೇಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯನ್ನು ತಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಷನ್ ನಡೆಸಲಾಗಿದೆ. ಈ ಒಳ್ಳೆ ಕೆಲಸ ಮಾಡಿರುವ ನಮ್ಮ ಹುಲಿಯೂರುದುರ್ಗ ಟೀಮ್ ಅನ್ನು ಅಭಿನಂದಿಸ್ತಾ ಇದ್ದೀನಿ. ಸೊ ಓಂ ಪ್ರಕಾಶ್ DSP ಅವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ನವೀನ್ ಗೌಡ ಅವರು, ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತೆ ಅವರ ಟೀಮ್ ASI ಗಂಗರಾಜು, ಸಚಿನ್ MS, ಕಾನ್ಸ್ಟೇಬಲ್ ಸತೀಶ್, CR, ನವೀನ್ ಕುಮಾರ್, ಮಂಜುನಾಥ್, ಜಪ್ಪ ಮತ್ತು ಅಮೃತೂರ್ ಠಾಣೆ ಪೊಲೀಸರು ಸಹ ಇದರಲ್ಲಿ ಶಾಮೀಲ್ ಆಗಿದ್ದು ಸಪೋರ್ಟ್ ಅವರು, ನಾರಾಯಣ ಸ್ವಾಮಿ, ರಾಮಕೃಷ್ಣ ಮತ್ತೆ ನಮ್ಮ ಟೆಕ್ನಿಕಲ್ ಸೆಲ್ ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇಬ್ಬರು ಅಡಿಷನಲ್ SPs ಸಹ ಇಮಿಡಿಯೇಟ್ಲಿ ಸ್ಪಾಟ್ಗೆ ರೀಚ್ ಆಗಿ ಅಲ್ಲಿ ಡೈರೆಕ್ಷನ್ಸ್ ನೀಡಲಾಗಿದೆ. ಸೊ ಆದಷ್ಟು ಇದು ಬಹಳ ಕ್ವಿಕ್ ಆಗಿ ಇದು ಪತ್ತೆ ಮಾಡಿರೋದು ಒಳ್ಳೆ ಮೆಸೇಜ್ ಆಗುತ್ತೆ.